ನಮಸ್ಕಾರ ಸ್ನೇಹಿತರೆ, ಕನ್ನಡ ಜಾಬ್ಸ್ ಕಾರ್ನರ್ ಯೂಟ್ಯೂಬ್ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಜನವರಿ 19, 2025ರಂದು ನಡೆದಂತಹ ಕೆಪಿಎಸ್ಸಿ ಗ್ರೂಪ್ ಬಿ ಆರ್ಪಿಸಿ ವೃಂದದ 277 ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಪತ್ರಿಕೆ 1 ಸಾಮಾನ್ಯ ಪತ್ರಿಕೆಯ ಸಂಭಾವ್ಯ ಕೀ ಆನ್ಸರ್ಗಳನ್ನ ಈ ಒಂದು ವಿಡಿಯೋದಲ್ಲಿ ಮುಂದೆ ನೋಡ್ತಾ ಹೋಗೋಣ. ನಮ್ಮ ಚಾನೆಲ್ ಅನ್ನ ಯಾರಾದ್ರೂ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ. ಇನ್ನು ಮೊದಲನೇ ಪ್ರಶ್ನೆ, ಭಾರತದ ಸಂವಿಧಾನದಡಿಯಲ್ಲಿ ಕೆಳಗಿನ ಯಾವ ಹುದ್ದೆಯನ್ನು ಕೊಡಮಾಡಲಾಗಿಲ್ಲ? ಆನ್ಸರ್ ಅನ್ನು ನೋಡೋದಾದ್ರೆ ಆಪ್ಷನ್ 4 ಉಪ ಪ್ರಧಾನಮಂತ್ರಿ ಒಂದು ಸರಿಯಾದ ಉತ್ತರ ಆಗಿರುತ್ತದೆ. ಇನ್ನು ಎರಡನೇ ಕ್ವಶನ್ ಅನ್ನು ನೋಡೋದಾದ್ರೆ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ. ಆಪ್ಷನ್ ಎ, ಘನತೆ ಎನ್ನುವ ಪದವು ನಮ್ಮ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಇದೆ. ಆಪ್ಷನ್ ಬಿ, ಘನತೆ ಎನ್ನುವ ಪದವು ನಮ್ಮ ಸಂವಿಧಾನದ ಭಾಗ 4 ಮತ್ತು ಭಾಗ 3ರಲ್ಲಿ ಇದೆ. ಆಪ್ಷನ್ ಸಿ, ಘನತೆ ಎನ್ನುವ ಪದವು ನಮ್ಮ ಸಂವಿಧಾನದ ಪ್ರಸ್ತಾವನೆ ಮತ್ತು ಭಾಗ 4A ರಲ್ಲಿ ಇದೆ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ 3 ಎ ಮತ್ತು ಸಿ 2. ಇನ್ನು ಮುಂದಿನ ಕ್ವಶನ್ ಅನ್ನ ನೋಡೋದಾದ್ರೆ ಈ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ. ಸಂವಿಧಾನದ ಆಪ್ಷನ್ ಎ, ಸಂವಿಧಾನದ ರಚನಾ ಸಭೆಯು ತನ್ನ ಪ್ರಥಮ ಸಭೆಯಲ್ಲಿ ಅದರ ಅಧ್ಯಕ್ಷರನ್ನ ಆಯ್ಕೆ ಮಾಡಿತು. ಆಪ್ಷನ್ ಬಿ, ಸಂವಿಧಾನ ರಚನಾ ಸಭೆಯು ತನ್ನ ಪ್ರಥಮ ಸಭೆಯಲ್ಲಿ ಅದರ ಅಧ್ಯಕ್ಷರನ್ನು ಆಯ್ಕೆ ಮಾಡಲಿಲ್ಲ, ಆದರೆ ತನ್ನ ವಸ್ತುನಿಷ್ಠ ನಿರ್ಣಯವನ್ನ ಕೈಗೊಂಡಿತು. ಇನ್ನು ಆಪ್ಷನ್ ಸಿ, ಸಂವಿಧಾನ ರಚನಾ ಸಭೆಯು ತನ್ನ ಪ್ರಥಮ ಸಭೆಯಲ್ಲಿ ಅದರ ಅಧ್ಯಕ್ಷರನ್ನು ಆಯ್ಕೆ ಮಾಡಲು ವಸ್ತುನಿಷ್ಠ ನಿರ್ಣಯವನ್ನ ಕೈಗೊಳ್ಳಲು ಮತ್ತು ಸಂವಿಧಾನವನ್ನ ರಚಿಸಲು ಸಮಿತಿಗಳನ್ನ ರಚಿಸುವಂತ ನಿರ್ಧಾರವನ್ನ ಕೈಗೊಂಡಿತು. ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 2 2 ಮಾತ್ರ. ಆಪ್ಷನ್ ನಂಬರ್ 2 2 ಮಾತ್ರ ಇದು ಸರಿಯಾದ ಉತ್ತರ ಆಗಿರುತ್ತದೆ. ಇನ್ನು 4ನೇ ಕ್ವಶನ್ ಅನ್ನ ನೋಡೋದಾದ್ರೆ ನಮ್ಮ ಸಂವಿಧಾನದ 14ನೇ ಅನುಚ್ಛೇದವು ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 3 ವರ್ಗೀಕರಣ ಮಾಡಲು ಅನುಮತಿಸುತ್ತದೆ ಮತ್ತು ಆದರೆ ಶಾಸನದ ವರ್ಗೀಕರಣ ಮಾಡಲು ಅನುಮತಿಸುವುದಿಲ್ಲ. ಈ ಒಂದು ಉತ್ತರ ಸರಿಯಾಗಿರುತ್ತದೆ. ಇನ್ನು 5ನೇ ಕ್ವಶನ್ ಅನ್ನ ನೋಡೋದಾದ್ರೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ತಮ್ಮ ಮೀಸಲಾತಿಯ ಅನುಕೂಲಗಳನ್ನ ಪಡೆಯಬಹುದಾದ. ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 2 ಮೂಲದ ರಾಜ್ಯ ಸರಿಯಾದ ಉತ್ತರ ಆಗಿರುತ್ತದೆ. ಇನ್ನು ಕ್ವಶನ್ ನಂಬರ್ 6 ನೋಡೋದಾದ್ರೆ ವಿಶೇಷ ಬಹುಮತ ಮತ್ತು ರಾಜ್ಯಗಳ ಪೈಕಿ ಅರ್ಧ ರಾಜ್ಯಗಳ ಅನುಮೋದನೆಯೊಂದಿಗೆ ಈ ಕೆಳಕಂಡ ಯಾವೆಲ್ಲ ಅನುಚ್ಛೇದಗಳು ತಿದ್ದುಪಡಿಯಾಗುತ್ತವೆ? ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 4 ಅನುಚ್ಛೇದ 73, 162, 368 ಇದು ಸರಿಯಾದ ಉತ್ತರ ಆಗಿರುವಂತದ್ದು. ಇನ್ನು 7ನೇ ಕ್ವಶನ್ ನೋಡೋದಾದ್ರೆ ಈ ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಾಗಿದೆ? ಆನ್ಸರ್ ನೋಡೋದಾದ್ರೆ ಆಪ್ಷನ್ ನಂಬರ್ 3 ಲೋಕಸಭೆಗೆ ಆಂಗ್ಲೋ ಇಂಡಿಯನ್ರನ್ನ ನಾಮನಿರ್ದೇಶನ ಮಾಡುವಂತಿಲ್ಲ. ಇದು ಸರಿಯಾದ ಉತ್ತರ ಆಗಿರುತ್ತದೆ. ಇನ್ನು 8ನೇ ಕ್ವಶನ್ ಅನ್ನ ನೋಡೋದಾದ್ರೆ ಸಂವಿಧಾನದ 105ನೇ ತಿದ್ದುಪಡಿಯು ಡ್ಯಾಶ್ ಅನ್ನ ಒದಗಿಸುತ್ತದೆ. ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 1 ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದ ವರ್ಗಗಳನ್ನ ಮಾನ್ಯ ಮಾಡಲು ರಾಜ್ಯಕ್ಕೆ ಪುನರ್ ಸ್ಥಾಪನಾಧಿಕಾರವನ್ನ ಒದಗಿಸುತ್ತದೆ. ಇನ್ನು 9ನೇ ಕ್ವಶನ್ ಅನ್ನ ನೋಡೋದಾದ್ರೆ ಇನ್ನು 9ನೇ ಕ್ವಶನ್ ಅನ್ನ ನೋಡೋದಾದ್ರೆ ಭಾರತದ ಸಾದಿಲ್ವಾರು ನಿಧಿಯನ್ನ ಯಾರು ಸ್ಥಾಪಿಸುತ್ತಾರೆ? ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 3 ಭಾರತದ ಸಂಸತ್ತು ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 10ನೇ ಕ್ವಶನ್ ಅನ್ನ ನೋಡೋದಾದ್ರೆ ಅನುಚ್ಛೇದ 18ರ ಉಲ್ಲೇಖದೊಂದಿಗೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಆಪ್ಷನ್ ನಂಬರ್ ಎ, ಭಾರತ ರತ್ನ ಅಥವಾ ಪದ್ಮವಿಭೂಷಣದಂತ ಪ್ರಶಸ್ತಿಗಳನ್ನ ಸ್ವೀಕರಿಸುವವರು ತಮ್ಮ ಹೆಸರಿಗೆ ಅದನ್ನು ಬಿರುದಾಗಿ ಬಳಸಬೇಕು. ಆಪ್ಷನ್ ನಂಬರ್ ಬಿ, ಬಿರುದಾಗಿ ಉಪಯೋಗಿಸಬಹುದಾದರೂ ರಾಜ್ಯವು ಮಿಲಿಟರಿ ಅಥವಾ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶಿಷ್ಟ ಪ್ರಶಸ್ತಿಗಳನ್ನು ನೀಡಲು ನಿರ್ಬಂಧವಿಲ್ಲ. ಆಪ್ಷನ್ ನಂಬರ್ ಸಿ, ಭಾರತದ ಯಾವುದೇ ನಾಗರಿಕ ವಿದೇಶಿ ರಾಜ್ಯದಿಂದ ಯಾವುದೇ ಬಿರುದನ್ನ ಸ್ವೀಕರಿಸುವಂತಿಲ್ಲ. ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 3 ಬಿ ಮತ್ತು ಸಿ ಇದು ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 11ನೇ ಕ್ವಶನ್ ಅನ್ನ ನೋಡೋದಾದ್ರೆ ನೀಡಿರುವ ಹೇಳಿಕೆಗಳಿಂದ ಸೂಕ್ತವಾದ ತೀರ್ಮಾನವನ್ನ ಆಯ್ಕೆ ಮಾಡಿ. ಹೇಳಿಕೆಗಳು ಎಲ್ಲ ಪೆನ್ಸ್ಗಳು ಸಾಧನಗಳು. ಆಪ್ಷನ್ ಬಿ
ಕೆಲವು ಸಾಧನಗಳು ಯಂತ್ರಗಳು. ಆಪ್ಷನ್ ಸಿ ಎಲ್ಲ ಯಂತ್ರಗಳು ಗ್ಯಾಜೆಟ್ಗಳು. ಇನ್ನು ತೀರ್ಮಾನಗಳನ್ನ ನೋಡೋದಾದ್ರೆ ಒಂದನೇದು ಕೆಲವು ಸಾಧನಗಳು ಗ್ಯಾಜೆಟ್ಗಳು, ಎರಡನೆಯದು ಕೆಲವು ಪೆನ್ಸ್ಗಳು ಯಂತ್ರಗಳು. ಆನ್ಸರ್ ಅನ್ನ ನೋಡೋದಾದ್ರೆ ಇನ್ನು 12ನೇ ಕ್ವಶನ್ ಅನ್ನ ನೋಡೋದಾದ್ರೆ ಅರುಣ್ ತನ್ನ ಕಚೇರಿಯಿಂದ ಪ್ರಾರಂಭಿಸಿ ಉತ್ತರದ ಕಡೆಗೆ 2 ಕಿಲೋಮೀಟರ್ ನಡೆಯುತ್ತಾನೆ. ನಂತರ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆದು ಮತ್ತೆ ಬಲಕ್ಕೆ ತಿರುಗಿ 2 ಕಿಲೋಮೀಟರ್ ನಡೆಯುತ್ತಾನೆ. ಅವನು ಪ್ರಾರಂಭದ ಬಿಂದುವಿನಿಂದ ಯಾವ ದಿಕ್ಕಿನಲ್ಲಿರುತ್ತಾನೆ? ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 1 ಈಶಾನ್ಯ, ಇದು ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 13ನೇ ಕ್ವಶನ್ ಅನ್ನ ನೋಡೋದಾದ್ರೆ ಇಬ್ಬರು ಹೆಣ್ಣು ಮಕ್ಕಳು ಒಟ್ಟಿಗೆ ಕುಳಿತುಕೊಳ್ಳುವಂತಹ ರೀತಿಯಲ್ಲಿ ಒಂದು ಸಾಲಿನಲ್ಲಿ 4 ಹುಡುಗರು ಮತ್ತು 2 ಹೆಣ್ಣು ಮಕ್ಕಳನ್ನ ಕೂರಿಸಬೇಕಾಗಿದೆ. ಎಷ್ಟು ವಿಧದ ಬಗೆಗಳಲ್ಲಿ ಅವರನ್ನ ಕೂರಿಸಬಹುದಾಗಿದೆ? ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 4 240 ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 14ನೇ ಕ್ವಶನ್ ಅನ್ನ ನೋಡೋದಾದ್ರೆ ಒಂದು ಟ್ರಾಫಿಕ್ ಲೈಟ್ ಒಂದು ಚಕ್ರವನ್ನು ಪೂರ್ಣಗೊಳಿಸಲು 60 ಸೆಕೆಂಡ್ಗಳನ್ನ ತೆಗೆದುಕೊಳ್ಳುತ್ತದೆ. ಪ್ರತಿಯೊಂದು ಚಕ್ರದಲ್ಲಿ ಹಸಿರು ಬೆಳಕು 25 ಸೆಕೆಂಡ್ಗಳ ಕಾಲ, 5 ಸೆಕೆಂಡ್ಗಳ ಕಾಲ ಹಳದಿ ಮತ್ತು 30 ಸೆಕೆಂಡ್ಗಳ ಕಾಲ ಕೆಂಪು ಬೆಳಕಿರುತ್ತದೆ. ಯಾದೃಚ್ಛಿಕವಾಗಿ ತೆಗೆದುಕೊಂಡಂತ ಸಮಯದಲ್ಲಿ ಬೆಳಕು ಹಸಿರು ಬಣ್ಣ ಆಗದಿರುವಿಕೆಯ ಸಂಭವನೀಯತೆಯು. ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 3 7/12 ಇದು ಒಂದು ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 15ನೇ ಕ್ವಶನ್ ಅನ್ನ ನೋಡೋದಾದ್ರೆ ನೀಡಿರುವ ಹೇಳಿಕೆಗಳಿಂದ ಸೂಕ್ತವಾದ ತೀರ್ಮಾನವನ್ನ ಆಯ್ಕೆ ಮಾಡಿ. ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 2 ನಿರ್ಣಯ 2 ಮಾತ್ರ ಅನುಸರಿಸುತ್ತದೆ. ಇನ್ನು 14ನೇ ಕ್ವಶನ್ ಅನ್ನ ನೋಡೋದಾದ್ರೆ ಎ ಬಿ ಸಿ ಡಿ ಮತ್ತು ಈ 5 ವಿದ್ಯಾರ್ಥಿಗಳು ಸಿ ಎ ಗಿಂತ ಎತ್ತರವಾಗಿದ್ದಾನೆ, ಆದರೆ ಡಿ ಗಿಂತ ಕುಳ್ಳನಾಗಿದ್ದಾನೆ. ಎ ಬಿ ಗಿಂತ ಎತ್ತರ, ಇಯು ಬಿ ಯ ಎತ್ತರದಷ್ಟೇ ಇದ್ದಾನೆ. ಅವರಲ್ಲಿ ಯಾರು ಅತ್ಯಂತ ಎತ್ತರ? ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 4 ಡಿ ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 17ನೇ ಕ್ವಶನ್ ಅನ್ನ ನೋಡೋದಾದ್ರೆ ಒಟ್ಟು 7 ಹುಡುಗರು ಮತ್ತು 3 ಹುಡುಗಿಯರ ಪೈಕಿ 3 ಹುಡುಗರು ಮತ್ತು 2 ಹುಡುಗಿಯರ ಗುಂಪನ್ನ ಎಷ್ಟು ವಿಧಗಳಲ್ಲಿ ಮಾಡಬಹುದಾಗಿದೆ? ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 1 105 ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 18ನೇ ಕ್ವಶನ್ ಅನ್ನ ನೋಡೋಣ. ಈ ಚಿತ್ರದಲ್ಲಿ ತ್ರಿಕೋನಗಳ ಸಂಖ್ಯೆ ಎಷ್ಟು? ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 2 18 ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 19ನೇ ಕ್ವಶನ್ ಅನ್ನ ನೋಡ್ತಾ ಹೋಗೋದಾದ್ರೆ ಒಂದು ಆಯತದ ಉದ್ದ ಮತ್ತು ಅಗಲ ಕ್ರಮವಾಗಿ 20 ಸೆಂಟಿಮೀಟರ್ ಮತ್ತು 40 ಸೆಂಟಿಮೀಟರ್ ಇದೆ. ಉದ್ದವನ್ನ 10% ಹೆಚ್ಚಿಸಿ ಮತ್ತು ಅಗಲವನ್ನ 20% ಹೆಚ್ಚಿಸಿದರೆ ಆಗ ಆಯತದ ಹೊಸ ಕ್ಷೇತ್ರಫಲ ಎಷ್ಟಿರುತ್ತದೆ? ಆನ್ಸರ್ ನೋಡೋದಾದ್ರೆ ಆಪ್ಷನ್ ನಂಬರ್ 3 264 ಸೆಂಟಿಮೀಟರ್ ಸ್ಕ್ವೇರ್ ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 20ನೇ ಕ್ವಶನ್ ಅನ್ನ ನೋಡೋದಾದ್ರೆ ಒಂದು ಪರೀಕ್ಷೆಯಲ್ಲಿ 52% ವಿದ್ಯಾರ್ಥಿಗಳು ಇಂಗ್ಲಿಷ್ ವಿಷಯದಲ್ಲಿ ಪಾಸ್ ಆಗಿದ್ದರೆ 42% ವಿದ್ಯಾರ್ಥಿಗಳು ಗಣಿತ ವಿಷಯದಲ್ಲಿ ಪಾಸ್ ಆಗಿದ್ದಾರೆ ಹಾಗೂ 17% 2 ವಿಷಯಗಳಲ್ಲಿ ಪಾಸ್ ಆಗಿದ್ದಾರೆ. 2 ವಿಷಯಗಳಲ್ಲಿ ಅನುತ್ತೀರ್ಣರಾದಂತಹ ವಿದ್ಯಾರ್ಥಿಗಳ ಸಂಖ್ಯೆಯು ನೋಡೋದಾದ್ರೆ ಆಪ್ಷನ್ ನಂಬರ್ 2 23% ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 21ನೇ ಕ್ವಶನ್ ಒಬ್ಬ ವಿದ್ಯಾರ್ಥಿ 6 ವಿಷಯಗಳಲ್ಲಿ ಪರೀಕ್ಷೆ ಬರೆಯುತ್ತಿದ್ದಾನೆ. ಪ್ರತಿ ಪೇಪರ್ನ ಗರಿಷ್ಠ ಅಂಕಗಳು ಸಮನಾಗಿವೆ. ಈ ಪೇಪರ್ಗಳಲ್ಲಿ ಅವನ ಅಂಕಗಳು ಈ ಅನುಪಾತದಲ್ಲಿವೆ: 5:6:7:8:9:10. ಒಟ್ಟಾರೆ ಅವನು ಗಳಿಸಿದ ಅಂಕಗಳು 60%. ಎಷ್ಟು ಪೇಪರ್ಗಳಲ್ಲಿ ಆ ವಿದ್ಯಾರ್ಥಿ ಗರಿಷ್ಠ ಅಂಕದ 60% ಗಿಂತ ಕಡಿಮೆ ಪಡೆದಿದ್ದಾನೆ? ಆಪ್ಷನ್ ನಂಬರ್ 2 3. ಆನ್ಸರ್ ಇದು ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 22ನೇ ಕ್ವಶನ್ ಅನ್ನ ನೋಡೋದಾದ್ರೆ ಒಬ್ಬ ಅಂಗಡಿಯಾತ ಒಂದು ಸೈಕಲ್ ಅನ್ನ 1680 ರೂಪಾಯಿಗಳಿಗೆ ಮಾರಿದ ಬೆಲೆ 16% ನಷ್ಟ ಅನುಭವಿಸುತ್ತಾನೆ. 8% ಡಿಸ್ಕೌಂಟ್ ಕೊಟ್ಟು 15% ಲಾಭ ಪಡೆಯಬೇಕಾದಲ್ಲಿ ಅದರ ಮಾರುಕಟ್ಟೆ ಬೆಲೆ ಎಷ್ಟಿರಬೇಕು? ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 3 2500 ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 23ನೇ ಕ್ವಶನ್ ಅನ್ನ ನೋಡೋದಾದ್ರೆ ಒಬ್ಬ ಶಿಕ್ಷಕ ಮತ್ತು 3 ವಿದ್ಯಾರ್ಥಿಗಳ ಸರಾಸರಿ ವಯಸ್ಸು 20 ವರ್ಷಗಳು. 3 ವಿದ್ಯಾರ್ಥಿಗಳು ಒಂದೇ ವಯಸ್ಸಿನವರಾಗಿದ್ದಲ್ಲಿ ಹಾಗೂ ಶಿಕ್ಷಕ ಮತ್ತು
ಪ್ರತಿ ವಿದ್ಯಾರ್ಥಿಯ ವಯಸ್ಸಿನ ನಂತರ 20 ವರ್ಷಗಳಾಗಿದ್ದಲ್ಲಿ ಆ ಶಿಕ್ಷಕರ ವಯಸ್ಸು ಎಷ್ಟು? ಆನ್ಸರ್ ನೋಡೋದಾದ್ರೆ ಆಪ್ಷನ್ ನಂಬರ್ 4 35 ವರ್ಷಗಳು ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 24ನೇ ಕ್ವಶನ್ ಅನ್ನ ನೋಡೋದಾದ್ರೆ, ನಿಮ್ಮ ಬಳಿ 7.5 ಅಡಿ ಹಾಗೂ 3.25 ಅಡಿ ಉದ್ದದ 2 ಕೋಲುಗಳಿವೆ. ಇವುಗಳಿಂದ ನೀವು ಅಳೆಯಬಹುದಾದಂತ ಕನಿಷ್ಠ ಉದ್ದ ಎಷ್ಟು? ಆಪ್ಷನ್ ಅನ್ನ ಸರಿಯಾದ ಉತ್ತರವನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 3 0.25 ಅಡಿ ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 25ನೇ ಕ್ವಶನ್ ಅನ್ನು ನೋಡೋದಾದ್ರೆ, ಸಾಮಾನ್ಯವಾಗಿ ಮೊದಲ ಪುಟದ ಸಂಖ್ಯೆ 1ರಿಂದ ಪುಟ ಸಂಖ್ಯೆ ಹೊಂದಿರುವ ಪುಸ್ತಕವೊಂದರಿಂದ ಒಂದು ಪುಟವನ್ನು ಹರಿಯಲಾಗಿದೆ. ಉಳಿದ ಪುಟಗಳ ಸಂಖ್ಯೆಯು ಒಟ್ಟು 195 ಆಗಿದೆ. ಹರಿದ ಪುಟ ಈ ಕೆಳಗಿನ ಯಾವ ಸಂಖ್ಯೆಗಳನ್ನು ಹೊಂದಿದೆ? ಸರಿಯಾದ ಉತ್ತರವನ್ನು ನೋಡೋದಾದ್ರೆ ಆಪ್ಷನ್ ನಂಬರ್ 2 7 8 ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 26ನೇ ಕ್ವಶನ್ ಅನ್ನ ನೋಡ್ತಾ ಹೋಗೋದಾದ್ರೆ, 2020ರಲ್ಲಿ ಗಣರಾಜ್ಯೋತ್ಸವವನ್ನ ಭಾನುವಾರದಂದು ಆಚರಿಸಲಾಗುತ್ತದೆ. ಮತ್ತೆ ಈ ಕೆಳಗಿನ ಯಾವ ವರ್ಷದಲ್ಲಿ ಭಾನುವಾರದಂದು ಗಣರಾಜ್ಯೋತ್ಸವವನ್ನ ಆಚರಿಸಲಾಗುತ್ತದೆ? ಸರಿಯಾದ ಉತ್ತರ ನೋಡೋದಾದ್ರೆ 2025 ಆಪ್ಷನ್ ನಂಬರ್ 2 ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 27ನೇ ಕ್ವಶನ್ ನೋಡೋದಾದ್ರೆ, ಷೇರಿನ ಮೌಲ್ಯವು ಸತತ 2 ದಿನಗಳವರೆಗೆ ಪ್ರತಿದಿನ 10% ರಷ್ಟು ಹೆಚ್ಚಾಗುತ್ತದೆ ಮತ್ತು ಮುಂದಿನ ಸತತ 2 ದಿನಗಳವರೆಗೆ ಪ್ರತಿದಿನ 10% ರಷ್ಟು ಕುಸಿಯುತ್ತದೆ. ನಂತರ 4 ದಿನಗಳ ಅಂತ್ಯದ ವೇಳೆಗೆ ಷೇರು ಮೌಲ್ಯದ ಲಾಭ ಅಥವಾ ನಷ್ಟದ ಶೇಕಡಾವಾರು ಎಷ್ಟಾಗಿರುತ್ತದೆ? ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 2 ನಷ್ಟ 1.99% ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 28ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಕೆಳಗಿನ ಯಾವ ಸಾಧನವನ್ನು ಸಾಮಾನ್ಯವಾಗಿ ಸರೋವರದಲ್ಲಿ ಬೆಳಕಿನ ಭೇದಿಸುವಿಕೆ ವ್ಯಾಪ್ತಿಯನ್ನ ಮಾಪನ ಮಾಡಲು ಬಳಸುತ್ತಾರೆ? ಸರಿಯಾದ ಉತ್ತರವನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 1 ಸೆಚಿ ಡಿಸ್ಕ್ ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 29ನೇ ಕ್ವಶನ್ ಅನ್ನ ನೋಡ್ತಾ ಹೋಗೋದಾದ್ರೆ, ಕೆಳಗಿನ ಯಾವುದನ್ನು ಭಾರತದಲ್ಲಿ ವಿನಾಶವಾಗಿರುವ ಪಕ್ಷಿ ಎಂಬುದಾಗಿ ನಂಬಲಾಗಿದೆ? ಸರಿಯಾದ ಉತ್ತರವನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 2 ಪಿಂಕ್ ಹೆಡೆಡ್ ಬಾತುಕೋಳಿ ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 30ನೇ ಕ್ವಶನ್ ಅನ್ನು ನೋಡೋದಾದ್ರೆ, ನಿಕೋಬಾರ್ ಮೆಗಾ ಫುಡ್ ನಿಕೋಬಾರ್ ದ್ವೀಪಗಳಲ್ಲಿ ಕಂಡುಬರುವಂತಹ ದೊಡ್ಡ ಪಕ್ಷಿಯಾಗಿದೆ. ಇದರ ಒಂದು ಅಪೂರ್ವ ಲಕ್ಷಣವೆಂದರೆ, ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 2 ಕಡಲ ತೀರದ ಸಮೀಪದಲ್ಲಿ ದೊಡ್ಡದಾದಂತಹ ದಿಣ್ಣೆಯಂತ ಗೂಡನ್ನ ಕಟ್ಟಿರುತ್ತದೆ. ಇದು ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 31ನೇ ಕ್ವಶನ್ ನೋಡೋದಾದ್ರೆ, ಕೆಳಗಿನವುಗಳಲ್ಲಿ ಯಾವುದು ಆಕ್ರಮಣಶೀಲ ಪ್ರಭೇದವಾಗಿದೆ? ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 1 ಐಕೋರ್ನಿಯ ಕ್ಯಾರ್ಸಿಪ್ ಇದು ಒಂದು ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 32ನೇ ಕ್ವಶನ್ ಅನ್ನು ನೋಡೋದಾದ್ರೆ, ಕೆಳಗಿನ ಯಾವ ವ್ಯಕ್ತಿ ಪರಿಸರದ ಕುರಿತಂತೆ ಭಾರತದ ಮೊದಲ ಸಿಟಿಜನ್ ರಿಪೋರ್ಟ್ ನ ಚಾಲಕ ಶಕ್ತಿಯಾಗಿದ್ದರು? ಆನ್ಸರ್ ಅನ್ನು ನೋಡೋದಾದ್ರೆ ಆಪ್ಷನ್ 3 ಅನಿಲ್ ಅಗರ್ವಾಲ್ ಇದು ಸರಿಯಾದ ಉತ್ತರವಾಗಿರುವಂತದ್ದು. ಇನ್ನು 33ನೇ ಕ್ವಶನ್ ಅನ್ನು ನೋಡೋದಾದ್ರೆ, ಕೆಳಗಿನ ಯಾವ ಹಾವು ಗೂಡು ಕಟ್ಟಲು ಮತ್ತು ತನ್ನ ಮರಿಗಳ ರಕ್ಷಣೆಗೆ ಪ್ರಸಿದ್ಧವಾಗಿದೆ? ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ 1 ಕಳಿಂಗ ಸರ್ಪ ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 34ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಮೈಸೂರು ಪ್ರಜಾಪ್ರತಿನಿಧಿ ಸಭೆಯ ಸದಸ್ಯರ ಹೆಸರುಗಳನ್ನ ಗೆಜೆಟ್ ನಲ್ಲಿ ಪ್ರಕಟಿಸುವ ಪರಿಪಾಠ ಆರಂಭಿಸಿದಂತಹ ದಿವಾನರು ಯಾರು? ಆಪ್ಷನ್ ನಂಬರ್ 1 ರಂಗಾಚಾರ್ಲು ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 35ನೇ ಕ್ವಶನ್ ಅನ್ನ ನೋಡ್ತಾ ಹೋಗೋಣ. ಯಾವ ವರ್ಷದಲ್ಲಿ ಮೊದಲ ಕ್ರಿಮಿನಲ್ ಬುಡಕಟ್ಟುಗಳ ಅಧಿನಿಯಮವನ್ನ ಬ್ರಿಟಿಷರು ಭಾರತದಲ್ಲಿ ಅಂಗೀಕರಿಸಿದ್ದರು? ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 4 1871 ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 36ನೇ ಕ್ವಶನ್ ಅನ್ನು ನೋಡೋದಾದ್ರೆ, 1946ರ ಮೇ ತಿಂಗಳಲ್ಲಿ ಪ್ರಾಂತ್ಯಗಳನ್ನು ಈ ಕೆಳಕಂಡಂತೆ 3 ಗುಂಪು ಅಥವಾ ಭಾಗಗಳಾಗಿ ವರ್ಗೀಕರಣ ಮಾಡಲಾಗುವುದೆಂದು ಕ್ಯಾಬಿನೆಟ್ ಮಿಷನ್ ಪ್ರಸ್ತಾಪಿಸಿತು. ಇದಕ್ಕೆ ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 4 ಎ, ಬಿ ಮತ್ತು ಸಿ ಇದು ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 37ನೇ ಕ್ವಶನ್ ಅನ್ನು ನೋಡೋದಾದ್ರೆ,
1916ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಲಕ್ನೋ ಅಧಿವೇಶನಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 3 ಎ ಮತ್ತು ಬಿ ಮಾತ್ರ ಇದು ಸರಿಯಾದ ಉತ್ತರವಾಗಿರುವಂತದ್ದು. ಇನ್ನು 38ನೇ ಕ್ವಶನ್ ಅನ್ನ ನೋಡೋದಾದ್ರೆ ಮೊಘಲರ ಅವಸಾನದ ವಿವರಣೆ ಎಂಬುದಾಗಿ ಜಾಗೀರುದಾರಿ ಬಿಕ್ಕಟ್ಟು ಸ್ಥಿತಿಯ ಪ್ರಬಂಧವನ್ನು ಈ ಕೆಳಕಂಡ ಯಾರು ಪ್ರತಿಪಾದಿಸಿದ್ದಾರೆ ಎಂದು ಹೇಳಲಾಗಿದೆ. ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 3 ಸತೀಶ್ ಚಂದ್ರ ಇದು ಸರಿಯಾದ ಉತ್ತರವಾಗಿರುತ್ತದೆ. ಇನ್ನು 39ನೇ ಕ್ವಶನ್ ಅನ್ನ ನೋಡೋದಾದ್ರೆ 1939ರಲ್ಲಿ ಕಾಂಗ್ರೆಸ್ ನೇಮಿಸಿದ ರಾಷ್ಟ್ರೀಯ ಯೋಜನಾ ಸಮಿತಿಯ ನೇತೃತ್ವವನ್ನು ಯಾರು ವಹಿಸಿದ್ದರು? ಆಪ್ಷನ್ ನಂಬರ್ 1 ಜವಾಹರ್ಲಾಲ್ ನೆಹರು ಸರಿಯಾದ ಉತ್ತರ. ಇನ್ನು 40ನೇ ಕ್ವಶನ್ ಅನ್ನ ನೋಡೋದಾದ್ರೆ ಭಾರತೀಯ ರಾಷ್ಟ್ರೀಯ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಅನ್ನ ಸಂಘಟಿಸಿದ ರಾಷ್ಟ್ರೀಯವಾದಿ ನಾಯಕ. ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 4 ಲಾಲಾ ಲಜಪತ್ ರಾಯರು ಸರಿಯಾದ ಉತ್ತರವಾಗಿರುವಂತದ್ದು. 41ನೇ ಕ್ವಶನ್ ಅನ್ನ ನೋಡೋದಾದ್ರೆ ಸಭಾಪತಿಯವರನ್ನ ಈ ನಿರ್ಣಯಗಳ ಮೂಲಕ ತೆಗೆದು ಹಾಕಬಹುದಾಗಿದೆ. ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 3 14 ದಿವಸಗಳ ಸ್ಪಷ್ಟ ನೋಟಿಸ್ ಅನ್ನ ನೀಡಿದ ನಂತರ ಮಂಡಿಸಿದ ಮತ್ತು ಸದನದ ಎಲ್ಲಾ ಸದಸ್ಯರ ಬಹುಮತದ ಮೂಲಕ ಹೊರಡಿಸಿದಂತ ಸದನದ ಗೊತ್ತುವಳಿಯ ಮೂಲಕ ಈ ಒಂದು ಆಪ್ಷನ್ ಕರೆಕ್ಟ್ ಆಗಿರುವಂತದ್ದು. ಇನ್ನು 42ನೇ ಕ್ವಶನ್ ಅನ್ನ ನೋಡೋದಾದ್ರೆ ಕೃಷಿಯನ್ನ ಸುಧಾರಿಸಲು ಮೊಹಮ್ಮದ್ ಬಿನ್ ತುಘಲಕ್ ಸ್ಥಾಪಿಸಿದ ಇಲಾಖೆ. ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 3 ದಿವಾನ್ ಇ ಕೋಹಿ ಇದು ಸರಿಯಾದ ಉತ್ತರ ಆಗಿರುವಂತದ್ದು. ಇನ್ನು 43ನೇ ಕ್ವಶನ್ ಅನ್ನ ನೋಡೋದಾದ್ರೆ ಕಾವೇರಿ ನದಿಯ ಉತ್ತರ ದಂಡೆಯಲ್ಲಿರುವ ಕಣ್ಣೂರಿನ ಹೊಯ್ಸಳ ರಾಜಧಾನಿಯನ್ನ ಸ್ಥಾಪಿಸಿದವರು ಯಾರು? ಆನ್ಸರ್ ಅನ್ನ ನೋಡೋದಾದ್ರೆ 3ನೇ ಬಲ್ಲಾಳ. ಆಪ್ಷನ್ ನಂಬರ್ 1 3ನೇ ಬಲ್ಲಾಳ ಸರಿಯಾದ ಉತ್ತರ. 44ನೇ ಕ್ವಶನ್ ಅನ್ನ ನೋಡೋದಾದ್ರೆ ಸರ್ವಮಸ್ಯ ತ್ರಿಭೋಗ ಮತ್ತು ತಾಲವೃತ್ತಿ ಎಂಬ 3 ವಿಧದ ದತ್ತಿಗಳು ಯಾವ ಸಾಮ್ರಾಜ್ಯಕ್ಕೆ ಸೇರಿವೆ? ಆನ್ಸರ್ ನೋಡೋದಾದ್ರೆ ಆಪ್ಷನ್ ನಂಬರ್ 3 ಕದಂಬರು ಸರಿಯಾದ ಉತ್ತರವಾಗಿರುವಂತದ್ದು. ಇನ್ನು 45ನೇ ಕ್ವಶನ್ ಅನ್ನ ನೋಡೋದಾದ್ರೆ ಮಾನಸ್ತಂಭಗಳು ಮತ್ತು ಬ್ರಹ್ಮದೇವ ಸ್ತಂಭಗಳು ಎಂಬ 2 ವಿಧದ ಕಂಬಗಳು ಯಾವ ಕಲೆಗೆ ಸೇರಿವೆ? ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 1 ಗಂಗರು ಸರಿಯಾದ ಉತ್ತರ ಆಗಿರುವಂತದ್ದು. ಇನ್ನು 46ನೇ ಕ್ವಶನ್ ಬೌದ್ಧ ಧರ್ಮದ ವಿಶ್ವಕೋಶ ಎಂದು ಕರೆಯಲ್ಪಡುವಂತಹ ಮಹಾವಿಭಾಸವನ್ನು ಯಾರು ಸಂಯೋಜಿಸಿದ್ದಾರೆ ಬರೆದಿದ್ದಾರೆ? ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 3 ವಸುಮಿತ್ರ ಸರಿಯಾದ ಉತ್ತರ. 47ನೇ ಕ್ವಶನ್ ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಮತ್ತು ಕೆಳಗೆ ನೀಡಿರುವ ಸಂಕೇತಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ. ಪಟ್ಟಿ 1ರಲ್ಲಿ ಮಹಾಜನಪದ, ಇದರಲ್ಲಿ ಆಪ್ಷನ್ ಎ ಅಂಗ, ಆಪ್ಷನ್ ಬಿ ಅವಂತಿ, ಆಪ್ಷನ್ ಸಿ ಸುರಸೇನ, ಆಪ್ಷನ್ ಡಿ ಪಾಂಚಾಲ. ಇನ್ನು ರಾಜಧಾನಿ ರಾಜಧಾನಿ ಈ ಒಂದು ಪಟ್ಟಿಯಲ್ಲಿ ಅಹಿಚ್ಛದ್ರ 1ನೇದು, 2ನೇದು ಚಂಪಾ, 3ನೇದು ಉಜ್ಜಯಿನಿ, 4ನೇದು ಮಧುರ. ಇದಕ್ಕೆ ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 4 ಸರಿಯಾದ ಉತ್ತರ ಆಗಿರುವಂತದ್ದು. ಇನ್ನು 48ನೇದ ಕ್ವಶನ್ ಅನ್ನ ನೋಡೋದಾದ್ರೆ ತಪ್ಪಾದ ಜೋಡಿಯನ್ನ ಗುರುತಿಸಿ. ಎಸ್ ಕನ್ನಿಂಗ್ಹ್ಯಾಮ್ ವಸಾಹತು ಭಾರತದಲ್ಲಿನ ರೈತ ಚಳುವಳಿಗಳು ಉತ್ತರ ಬಿಹಾರ್. ಆಪ್ಷನ್ ನಂಬರ್ 2 AR ದೇಸಾಯಿ ಭಾರತದಲ್ಲಿ ರೈತ ಹೋರಾಟಗಳು. ಆಪ್ಷನ್ ನಂಬರ್ 3 ಬಿಪಿನ್ ಚಂದ್ರ ದ ಇಂಡಿಯನ್ ಲೆಫ್ಟ್ ಕ್ರಿಟಿಕಲ್ ಅಪ್ರೈಸಲ್. ಇನ್ನು 4ನೇದು ಸುಕೋಮಲ್ ಸೇನ್ ದ ಸ್ಟೋರಿ ಆಫ್ ಬಾರ್ಡೋಲಿ. ಇದರಲ್ಲಿ ತಪ್ಪಾದ ಜೋಡಿಯನ್ನು ಗುರುತಿಸಿ ಅಂತ ಕೊಟ್ಟಿದ್ದಾರೆ. ಆನ್ಸರ್ ನೋಡೋದಾದ್ರೆ ಆಪ್ಷನ್ ನಂಬರ್ 4 ಸುಕೋಮಲ್ ಸೇನ್ ದ ಸ್ಟೋರಿ ಆಫ್ ಬಾರ್ಡೋಲಿ ಇದು ಸರಿಯಾದ ಉತ್ತರವಾಗಿರುವಂತದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನು ನೋಡೋಣ. 49
ಅನಿ ಬೆಸೆಂಟ್ರ ಹೋಮ್ ರೂಲ್ ಲೀಗ್ನ ಸಂಘಟನಾ ಕಾರ್ಯದರ್ಶಿ ಯಾರಾಗಿದ್ದಾರೆ? ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 4 ಜಾರ್ಜ್ ಅರುಂದಲೆ. ಇದು ಕರೆಕ್ಟ್ ಆದ ಉತ್ತರವಾಗಿರುವಂತದ್ದು. ಇನ್ನು ಕ್ವಶನ್ ನಂಬರ್ 50, ಸ್ಪಾಂಟೇನಿಯಸ್ ರಿವಾಲ್ಯೂಷನ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಎಂಬ ಪುಸ್ತಕವನ್ನ ಬರೆದಂತವರು ಯಾರು? ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 1 ಫ್ರಾನ್ಸಿಸ್ ಹಚಿನ್ಸ್. ಇದು ಸರಿಯಾದ ಉತ್ತರವಾಗಿರುವಂತದ್ದು. ಇನ್ನು 51ನೇ ಕ್ವಶನ್, ಯುನೆಸ್ಕೋದಿಂದ ಸಹಭಾಗಿತ್ವವನ್ನು ಹೊಂದಿರುವಂತಹ ಭಾರತದ ಸರ್ಕಾರೇತರ ICOMOS ಎಂದರೆ? ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 2 ಇಂಟರ್ನ್ಯಾಷನಲ್ ಕೌನ್ಸಿಲ್ ಆನ್ ಮ್ಯಾನ್ಯುಮೆಂಟ್ಸ್ ಅಂಡ್ ಸೈಟ್ಸ್. ಇದು ಸರಿಯಾದ ಉತ್ತರ ಆಗಿರುವಂತದ್ದು. 52ನೇ ಕ್ವಶನ್ ಅನ್ನ ನೋಡೋದಾದ್ರೆ ಪಟ್ಟಿ 1 ಪಟ್ಟಿ 2 ಹೊಂದಿಸಿ ಮತ್ತು ಕೆಳಗೆ ನೀಡಿರುವ ಸಂಕೇತಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ. ಪಟ್ಟಿ 1ರಲ್ಲಿ ತಂತ್ರಜ್ಞಾನದ ವ್ಯವಸ್ಥೆ, ಪಟ್ಟಿ 2ರಲ್ಲಿ ನ್ಯಾಯವಾದಿಗಳು. ಪಟ್ಟಿ 1 ನೋಡೋದಾದ್ರೆ ಯೋಗ, ಮೀಮಾಂಸಾ, ಸಂಖ್ಯ, ವೈಶಾಖಿಕ. ಇನ್ನು ಪಟ್ಟಿ ನಂಬರ್ 2ರಲ್ಲಿ ಕಪಿಲ, ಪತಂಜಲಿ, ಕುಮಾರಿಲ, ಕಣಾದ. ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ ಆಗಿರುವಂತದ್ದು. 53ನೇ ಕ್ವಶನ್ ಅನ್ನ ನೋಡೋದಾದ್ರೆ ಯಾವ ಪದ್ಧತಿಯನ್ನ 1843ರ ಭಾರತ ಅಧಿನಿಯಮ 5ರ ಮೂಲಕ ಭಾರತದಲ್ಲಿ ಕಾನೂನು ಬಾಹಿರವೆಂದು ಘೋಷಿಸಲಾಗಿದೆ? ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 3 ಗುಲಾಮಗಿರಿ. ಇನ್ನು 54ನೇ ಕ್ವಶನ್ ಅನ್ನ ನೋಡೋದಾದ್ರೆ ಅನುಸೂಚಿತ ಜಾತಿ ಎಂಬ ಪದವನ್ನ ಮೊದಲ ಬಾರಿಗೆ ಯಾವ ಶಾಸನವು ಬಳಸಿತು? ಆನ್ಸರ್ 1935ರ ಭಾರತ ಸರ್ಕಾರದ ಆಕ್ಟ್. 55ನೇ ಕ್ವಶನ್, 2023ರಲ್ಲಿ ಭಾರತದ ಅಗ್ರ ರಫ್ತು ಗಮ್ಯಸ್ಥಾನ ರಾಷ್ಟ್ರಗಳನ್ನು ಆರೋಹಣ ಕ್ರಮದಲ್ಲಿ ಜೋಡಿಸಿ. ಇದಕ್ಕೆ ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 4 ಚೈನಾ, ನೆದರ್ಲ್ಯಾಂಡ್, UAE, USA. ಇದು ಸರಿಯಾದ ಉತ್ತರ ಆಗಿರುವಂತದ್ದು. ಇನ್ನು 56ನೇ ಕ್ವಶನ್, ಈ ಕೆಳಗೆ ನೀಡಿರುವ ಹೇಳಿಕೆಗಳನ್ನ ಪರಿಗಣಿಸಿ. ಹೇಳಿಕೆ 1, 15ನೇ ಹಣಕಾಸು ಆಯೋಗವು 2023-24ರಿಂದ 2025-26ರವರೆಗೆ 3 ವರ್ಷದ ಅವಧಿಗಾಗಿ ರಾಜ್ಯ ಸರ್ಕಾರಗಳಿಗೆ ಸಾಮಾನ್ಯ ನಿವ್ವಳ ಸಾಲ ತೆಗೆದುಕೊಳ್ಳುವ ಮಿತಿಯನ್ನ GSDPಯ 3% ನಿಗದಿಪಡಿಸಬಹುದೆಂದು ಶಿಫಾರಸು ಮಾಡಿದೆ. ಇನ್ನು ಹೇಳಿಕೆ 2 ನೋಡೋದಾದ್ರೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಅತಿ ಹೆಚ್ಚು ಸಾಲ ತೆಗೆದುಕೊಳ್ಳುವ ಮಿತಿಗೆ ಸಂಬಂಧಿಸಿದಂತೆ 15ನೇ ಹಣಕಾಸು ಆಯೋಗದ ಒಂದು ಬಹು ಮಹತ್ವದ ಉದ್ದೇಶವೇನೆಂದರೆ ಪಾರದರ್ಶಕತೆಯನ್ನು ಪಾಲಿಸುವುದು ಮತ್ತು ಪಾರದರ್ಶಕವಲ್ಲದ ಹೊಣೆಗಾರಿಕೆಗಳನ್ನ ತಪ್ಪಿಸುವುದು. ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 3 2 ಸರಿಯಾಗಿದೆ. ಇದು ಕರೆಕ್ಟ್ ಆನ್ಸರ್ ಆಗಿರುವಂತದ್ದು. ಇನ್ನು 57ನೇ ಕ್ವಶನ್ ಅನ್ನ ನೋಡೋದಾದ್ರೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಆಪ್ಷನ್ ಎ 2024ರ G20 ಅಧ್ಯಕ್ಷತೆ ಬ್ರೆಜಿಲ್ ಆಗಿದೆ. ಆಪ್ಷನ್ ನಂಬರ್ ಬಿ ಬಿಲ್ಡಿಂಗ್ ಎ ಜಸ್ಟ್ ವರ್ಲ್ಡ್ ಅಂಡ್ ಎ ಸಸ್ಟೈನೇಬಲ್ ಪ್ಲಾನೆಟ್ ಹೇಳಿಕೆ 2024ರ G20ಯ ಉಲ್ಲೇಖವಾಗಿದೆ. ಸರಿಯಾದ ಉತ್ತರವನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 3 ಎ ಮತ್ತು ಬಿ 2 ಸರಿಯಾಗಿರುವಂತದ್ದು. ಇನ್ನು 58ನೇ ಕ್ವಶನ್ ಅನ್ನ ನೋಡೋದಾದ್ರೆ ಮೈಸೂರು ದಸರಾ ಮಹೋತ್ಸವ 2024ರಲ್ಲಿ ಪ್ರದರ್ಶಿತವಾದಂಥ ನಾವು ಮನುಜರು ಎಂಬ ಸ್ತಬ್ಧ ಚಿತ್ರವು ಯಾವ ಜಿಲ್ಲೆಗೆ ಸೇರಿದೆ? ಆಪ್ಷನ್ ನಂಬರ್ 3 ದಾವಣಗೆರೆ. ಇನ್ನು 59ನೇ ಕ್ವಶನ್ ನೋಡೋದಾದ್ರೆ ಇತ್ತೀಚೆಗೆ ಭಾರತದ ರಾಷ್ಟ್ರೀಯ ಕುಟುಂಬ ಆರೋಗ್ಯ ಸಮೀಕ್ಷೆಯು ಡ್ಯಾಶ್ ಅನ್ನ ನಡೆಸಿತು. ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 3 NFHS 6ನೇ ಸಮೀಕ್ಷೆ. ಇದು ಸರಿಯಾದ ಉತ್ತರ ಆಗಿರುವಂತದ್ದು. ಇನ್ನು 60ನೇ ಕ್ವಶನ್ ಅನ್ನ ನೋಡೋದಾದ್ರೆ ಕರ್ನಾಟಕ ಸರ್ಕಾರದ ಮಾನವ ಅಭಿವೃದ್ಧಿ ಸೂಚ್ಯಂಕವು ಡ್ಯಾಶ್ ವರ್ಗಗಳನ್ನ ಗುರಿಯಾಗಿಸಿಕೊಂಡಿದೆ. ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 2 ಪರಿಶಿಷ್ಟ ಪಂಗಡ ಸರಿಯಾದ ಉತ್ತರ ಆಗಿರುವಂತದ್ದು.
61ನೇ ಕ್ವಶನ್ ನೋಡೋದಾದ್ರೆ ಕರ್ನಾಟಕ ರಾಜ್ಯ ಬಜೆಟ್ 2024-25ಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ? ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 2 ಬಿ ಮಾತ್ರ ಸರಿಯಾಗಿದೆ. ಇನ್ನು 62ನೇ ಕ್ವಶನ್ ಅನ್ನ ನೋಡೋದಾದ್ರೆ ಕರ್ನಾಟಕ ಸರ್ಕಾರದ ಜುಲೈ 2023ರ 2023-24ರ ಬಜೆಟ್ ಪ್ರಕಾರ 5 ಖಾತರಿಗಳ ಬಜೆಟ್ ಅನ್ನು ಅನುಷ್ಠಾನಗೊಳಿಸಲು ಒಟ್ಟು ಡ್ಯಾಶ್ ಹಣಕಾಸಿನ ಹಂಚಿಕೆಗಳನ್ನ ನಿಗದಿಪಡಿಸಲಾಗಿದೆ. ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 1 35,000 ಕೋಟಿಗಳು ಸರಿಯಾದ ಉತ್ತರ ಆಗಿರುವಂತದ್ದು. ಇನ್ನು ಉತ್ತರದಿಂದ 63ನೇ ಕ್ವಶನ್ ಉತ್ತರದಿಂದ ದಕ್ಷಿಣಕ್ಕೆ ಹರಿಯುವ ಆಫ್ರಿಕಾದ ಪ್ರಮುಖ ನದಿಗಳ ಸರಿಯಾದ ಕ್ರಮಣಿಕೆಯು ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 4 ಆರೆಂಜ್, ಲಿಂಪೋಪೋ, ಝೈರೆ ಮತ್ತು ಜಾಂಬೇಜಿ ಇದು ಸರಿಯಾದ ಉತ್ತರ ಆಗಿರುವಂತದ್ದು. 64ನೇ ಕ್ವಶನ್ ಈ ಕೆಳಗಿನ ಯಾವುದು ಆಫ್ರಿಕಾದ ಸಹೇಲ್ ಪ್ರದೇಶದ ಭಾಗವಾಗಿರುವುದಿಲ್ಲ? ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 4 ಈಜಿಪ್ಟ್, ಲಿಬಿಯಾ, ಜಾಡ್ ಮತ್ತು ಅಲ್ಜೀರಿಯಾ ಸರಿಯಾದ ಉತ್ತರ. 65ನೇದು ಕೂಲಾಂಡ್ ಎಂಬ ಪದವು ಯಾವುದಕ್ಕೆ ಸಂಬಂಧಿಸಿರುತ್ತದೆ? ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 4 ಮಂಗೋಲಿಯಾದ ಕಾಡುಕತ್ತೆ. ಚಿಲಿಯ ಜಗದ್ವಿಖ್ಯಾತ ಚೌಕಿಕಾಮಾಟ ಗಣಿಯು ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ನಂಬರ್ 2 ತಾಮ್ರ ಸರಿಯಾದ ಉತ್ತರ. ಇನ್ನು 67ನೇ ಕ್ವಶನ್ ಅನ್ನು ನೋಡೋದಾದ್ರೆ ಕರ್ನಾಟಕ ರಾಜ್ಯ ಗಿಗ್ ಕಾರ್ಮಿಕರ ವಿಮಾ ಯೋಜನೆಯಡಿ ನೋಂದಾಯಿಸಲು ಅರ್ಹತೆ ಇರುವ ಕಾರ್ಮಿಕರು? ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 1 ಆಹಾರ ವಿತರಣೆಯ ಹುಡುಗರು ಹಾಗೂ ಇ ಕಾಮರ್ಸ್ ಕ್ಷೇತ್ರದಲ್ಲಿನ ಕಾರ್ಮಿಕರು ಸರಿಯಾದ ಉತ್ತರ ಆಗಿರುವಂತದ್ದು. 68ನೇದು ಪಟ್ಟಿ 1 ಪಟ್ಟಿ 2ರೊಂದಿಗೆ ಹೊಂದಿಸಿ ಮತ್ತು ಕೆಳಗೆ ನೀಡಿರುವ ಸಂಕೇತಗಳನ್ನು ಬಳಸಿಕೊಂಡು ಸರಿಯಾದ ಉತ್ತರವನ್ನ ಆಯ್ಕೆ ಮಾಡಿ. ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ ಆಗಿರುವಂತದ್ದು. ಇನ್ನು 69ನೇ ಕ್ವಶನ್ ಅನ್ನ ನೋಡೋದಾದ್ರೆ ಹುಲ್ಲುಗಾವಲಿನಲ್ಲಿ ಮರಗಳು ಪರಿಸರ ಅನುಕ್ರಮಣದ ಭಾಗವಾಗಿ ಹುಲ್ಲುಗಾವಲುಗಳಿಗೆ ಪರ್ಯಾಯವಾಗಿರುವುದಿಲ್ಲ ಕಾರಣ? ಆಪ್ಷನ್ ನಂಬರ್ 3 ಜಲಮಿತಿಗಳು ಮತ್ತು ಬೆಂಕಿ ಸರಿಯಾದ ಉತ್ತರ ಆಗಿರುವಂತದ್ದು. ಸ್ಕಿಲ್ ಆನ್ ವೀಲ್ಸ್ ಉಪಕ್ರಮಕ್ಕೆ ಹಣಕಾಸನ್ನ ಒದಗಿಸಿದವರು? ಆಪ್ಷನ್ ನಂಬರ್ 4 ವಿಶ್ವ ಬ್ಯಾಂಕ್. 71ನೇ ಕ್ವಶನ್ ಸಂವಿಧಾನದ ಯಾವ ಅನುಚ್ಛೇದವು ರಾಷ್ಟ್ರೀಯ ಮಹತ್ವವುಳ್ಳ ಸ್ಮಾರಕಗಳ ಸ್ಥಳಗಳ ಮತ್ತು ವಸ್ತುಗಳ ಸಂರಕ್ಷಣೆಯ ಕುರಿತದ್ದಾಗಿದೆ? ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 4 ಸಂವಿಧಾನದ 49ನೇ ಅನುಚ್ಛೇದ ಸರಿಯಾದ ಉತ್ತರ ಆಗಿರುವಂತದ್ದು. ಇನ್ನು 72ನೇ ಕ್ವಶನ್ ಅನ್ನು ನೋಡೋದಾದ್ರೆ ಈ ಕೆಳಕಂಡ ಹೇಳಿಕೆಗಳನ್ನ ಪರಿಗಣಿಸಿ. ಲಕ್ಷದ್ವೀಪವು ಆಪ್ಷನ್ ನಂಬರ್ ಎ ಲಕ್ಷದ್ವೀಪವು 114 ಚದರ ಕಿಲೋಮೀಟರ್ಗಳನ್ನು ಹೊಂದಿರುವ ಭಾರತದ ಅತ್ಯಂತ ಚಿಕ್ಕ ಕೇಂದ್ರಾಡಳಿತ ಪ್ರದೇಶವಾಗಿದೆ. ಆಪ್ಷನ್ ನಂಬರ್ ಬಿ ಲಕ್ಷದ್ವೀಪವು ಕರ್ನಾಟಕದ ಉಚ್ಚ ನ್ಯಾಯಾಲಯದ ಅಧಿಕಾರ ವ್ಯಾಪ್ತಿಯೊಳಗಡೆ ಬರುತ್ತದೆ. ಆಪ್ಷನ್ ನಂಬರ್ ಸಿ ಇದೊಂದು ಏಕ ಜಿಲ್ಲಾ ಕೇಂದ್ರಾಡಳಿತ ಪ್ರದೇಶವಾಗಿದ್ದು 12 ಹವಳ ದಿಬ್ಬಗಳು, 3 ಹವಳ ದಂಡೆಗಳು, 5 ನೀರಿನಲ್ಲಿ ಮುಳುಗಿದ ದಂಡೆಗಳು ಮತ್ತು 10 ವಾಸ ಮಾಡುವ ದ್ವೀಪಗಳನ್ನ ಒಳಗೊಂಡಿರುತ್ತದೆ. ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 2 ಸಿ ಮಾತ್ರ ಇದು ಸರಿಯಾದ ಉತ್ತರ ಆಗಿರುವಂತದ್ದು. ಇನ್ನು 73ನೇ ಕ್ವಶನ್ ಅನ್ನು ನೋಡ್ತಾ ಹೋಗೋದಾದ್ರೆ ಭಾರತದ ಮಣ್ಣುಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಹೇಳಿಕೆ 1 ಭಾರತದಲ್ಲಿ ಇತರ ಪ್ರಕಾರದ ಮಣ್ಣುಗಳಿಗೆ ಹೋಲಿಸಿದರೆ ಹೆಚ್ಚು ಫಲವತ್ತಾದ ಮೆಕ್ಕಲು ಮಣ್ಣು ದೊಡ್ಡ ಪ್ರಮಾಣದ ಪ್ರದೇಶವನ್ನ ವ್ಯಾಪಿಸಿದೆ. ಹೇಳಿಕೆ 2 ಕೆಂಪು ಮಣ್ಣು ವ್ಯಾಪಕವಾಗಿ ರೇಗಾರ್ ಎಂದು ಪರಿಚಿತವಾಗಿದೆ. ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 1 ಹೇಳಿಕೆ 1 ಸರಿಯಾಗಿದೆ ಆದರೆ ಹೇಳಿಕೆ 2 ತಪ್ಪಾಗಿದೆ. ಇದು ಸರಿಯಾದ ಉತ್ತರ ಆಗಿರುವಂತದ್ದು. ಇನ್ನು 74ನೇ ಕ್ವಶನ್ ಅನ್ನು ನೋಡೋದಾದ್ರೆ ವಿದ್ಯುತ್ ಸಂಪನ್ಮೂಲಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಆಪ್ಷನ್ ನಂಬರ್ ಎ
ಭಾರತದ ಒಟ್ಟು ವಿದ್ಯುತ್ ಉತ್ಪಾದನೆಯು ಸರಿಸುಮಾರು 75% ಸಾಂಪ್ರದಾಯಿಕ ಮೂಲಗಳಾದಂತಹ ಕಲ್ಲಿದ್ದಲಿನಿಂದ ಬರುವಂತದ್ದಾಗಿದ್ದು ಅದು ದೇಶದ ವಿದ್ಯುತ್ ಶಕ್ತಿಯ ಪ್ರಾಥಮಿಕ ಮೂಲವಾಗಿದೆ. ಇನ್ನು ಆಪ್ಷನ್ ನಂಬರ್ ಬಿ, ಭಾರತದಲ್ಲಿ ಮೊದಲ ಉಷ್ಣ ವಿದ್ಯುತ್ ಯೋಜನೆಯು ಕರ್ನಾಟಕದಲ್ಲಿರುವಂತಹ ಶಿವನ ಸಮುದ್ರ ಯೋಜನೆಯಾಗಿದೆ. ಇದನ್ನು 1899ರಲ್ಲಿ ಸ್ಥಾಪಿಸಲಾಯಿತು. ಇನ್ನು ಆಪ್ಷನ್ ನಂಬರ್ ಸಿ, ಭಾರತದ ಕಚ್ಚಾ ತೈಲ, ಪೆಟ್ರೋಲಿಯಂ ಮತ್ತು ಸಂಬಂಧಪಟ್ಟ ಉತ್ಪನ್ನಗಳ ಗಮನಾರ್ಹ ಭಾಗವನ್ನ ಕುವೈತ್, ಇರಾನ್, ಯುಎಇ ಮತ್ತು ಸೌದಿ ಅರೇಬಿಯಾದಂತ ರಾಷ್ಟ್ರಗಳಿಂದ ಆಮದು ಮಾಡಿಕೊಳ್ಳಲಾಗುತ್ತದೆ. ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 1 ಬಿ ಮಾತ್ರ ಇದು ಸರಿಯಾದ ಉತ್ತರ ಆಗಿರುವಂತದ್ದು. ಇನ್ನು 75ನೇ ಕ್ವಶನ್ ಅನ್ನ ನೋಡಿದ್ರೆ, ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಹೇಳಿಕೆ 1, ಭಾರತದ 2011ನೇ ಜನಗಣತಿಯ ಪ್ರಕಾರ ಕೇರಳವನ್ನು ಅತಿ ಹೆಚ್ಚು ಮಹಿಳಾ ಸಾಕ್ಷರತಾ ಪ್ರಮಾಣವನ್ನು ಹೊಂದಿರುವ ರಾಜ್ಯವೆಂದು ಮತ್ತು ಬಿಹಾರವನ್ನ ಅತಿ ಕಡಿಮೆ ಮಹಿಳಾ ಸಾಕ್ಷರತಾ ಹೊಂದಿರುವ ರಾಜ್ಯವೆಂದು ಪರಿಗಣಿಸಲಾಗಿದೆ. ಹೇಳಿಕೆ 2, ಉತ್ತರದ ರಾಜ್ಯಗಳಿಗೆ ಹೋಲಿಸಿದರೆ ದಕ್ಷಿಣದ ರಾಜ್ಯಗಳಾದ ಕೇರಳ, ತಮಿಳುನಾಡು ಮತ್ತು ಆಂಧ್ರ ಪ್ರದೇಶದಂತ ರಾಜ್ಯಗಳಲ್ಲಿ ಲಿಂಗಾನುಪಾತವು ಸಾಮಾನ್ಯವಾಗಿ ಮಹಿಳೆಯರ ಕಡೆಗೆ ಹೆಚ್ಚು ಅನುಕೂಲಕರವಾಗಿದೆ. ಇನ್ನು ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ ಆಗಿರುವಂತದ್ದು. 76ನೇ ಕ್ವಶನ್, ಡಾಕ್ಟರ್ ಡಿ.ಎಂ. ನಂಜುಂಡಪ್ಪ ಅವರ ನೇತೃತ್ವದ ಪ್ರಾದೇಶಿಕ ಅಸಮತೋಲನಗಳ ಪರಿಹಾರಕ್ಕಾಗಿ ಉನ್ನತ ಅಧಿಕಾರ ಸಮಿತಿಯ ಶಿಫಾರಸುಗಳ ಪ್ರಕಾರ ವಿಶೇಷ ಅಭಿವೃದ್ಧಿ ಯೋಜನೆಗೆ ಸಂಪನ್ಮೂಲ ಹಂಚಿಕೆಗಳನ್ನ ಡ್ಯಾಶ್ ಮೂಲಕ ಮಾಡಬೇಕು. ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 1 ಸಂಚಿತ ಅಭಾವ ಸೂಚ್ಯಂಕ ಇದು ಸರಿಯಾದ ಉತ್ತರ ಆಗಿರುವಂತದ್ದು. ಇನ್ನು 77ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಭಾರತದಲ್ಲಿ ಭಾಷೆಗಳ ಬಗ್ಗೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಆಪ್ಷನ್ ಎ, ಭಾರತೀಯ ಭಾಷೆಗಳನ್ನು ಪ್ರಮುಖವಾಗಿ ಇಂಡೋ ಯುರೋಪಿಯನ್ ಭಾಷಾವರ್ಗ, ದ್ರಾವಿಡಿಯನ್ ಭಾಷಾವರ್ಗ, ಆಸ್ಟ್ರಿಕ್ ಭಾಷಾವರ್ಗ ಮತ್ತು ಸೈನೋ ಟಿಬೇಟಿಯನ್ ಭಾಷಾವರ್ಗಗಳೆಂಬ 4 ಭಾಷಾಶಾಸ್ತ್ರ ಗುಂಪುಗಳಾಗಿ ವರ್ಗೀಕರಿಸಬಹುದಾಗಿದೆ. ಆಪ್ಷನ್ ಬಿ, ಬಹುತೇಕ ದ್ರಾವಿಡ ಭಾಷಾ ಗುಂಪು ಅಸ್ಸಾಂ, ಬಿಹಾರ್, ಛತ್ತೀಸ್ಗಢ, ಜಾರ್ಖಂಡ್, ಮಧ್ಯಪ್ರದೇಶ್, ಮಹಾರಾಷ್ಟ್ರ, ಒಡಿಶಾ ಮತ್ತು ಪಶ್ಚಿಮ ಬಂಗಾಳದಾದ್ಯಂತ ವ್ಯಾಪಿಸಿದೆ. ಆಪ್ಷನ್ ನಂಬರ್ ಸಿ, ಈ 4 ಭಾಷಾ ವರ್ಗಗಳಲ್ಲಿ ಸೈನೋ ಟಿಬೇಟಿಯನ್ ಭಾಷಾ ವರ್ಗವು ಅತ್ಯಂತ ಚಿಕ್ಕದಾಗಿದೆ. ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 1 ಎ ಮಾತ್ರ ಸರಿಯಾದ ಉತ್ತರ ಆಗಿರುವಂತದ್ದು. ಇನ್ನು 78ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಕೆಳಗಿನವುಗಳನ್ನ ಪರಿಗಣಿಸಿ. ಎತ್ತಿನ ಕೊಂಬಿನಾಕಾರದ ಸರೋವರ ಕರಾವಳಿ ಪ್ರದೇಶಗಳಲ್ಲಿ ಸರೋವರವು ಕಿರು ನೆಲಚಾಚುಕೆಯಿಂದ ಮತ್ತು ಮರಳು ದಿಬ್ಬಗಳಿಂದ ರೂಪುಗೊಳ್ಳುತ್ತದೆ. ಲಗೂನ್ ಹರಿಯುವ ನದಿಯ ತಿರುವುಗಳು ಮುಖ್ಯ ಪ್ರವಾಹದಿಂದ ಬೇರ್ಪಟ್ಟಾಗ ಒಂದು ಸರೋವರವು ರೂಪುಗೊಳ್ಳುತ್ತದೆ. ಹಿಮಗಡ್ಡೆಯ ಸರೋವರ ಹಿಮ ನದಿಯು ಕರಗುವ ಮೂಲಕ ರೂಪುಗೊಳ್ಳುವಂತ ಸರೋವರವನ್ನ ಹಿಮಗಡ್ಡೆಯ ಸರೋವರ ಎಂದು ಕರೆಯುತ್ತಾರೆ. ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗುತ್ತವೆ? ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 2 ಮಾತ್ರ. ಇನ್ನು 79ನೇ ಕ್ವಶನ್ ಅನ್ನ ನೋಡೋದಾದ್ರೆ, ಭಾರತೀಯ ಸಾಗರ ದ್ವಿಧ್ರುವಕ್ಕೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಹೇಳಿಕೆ 1, ಕೆಲವೊಮ್ಮೆ ಇಂಡಿಯನ್ ನೀನೋ ಎಂದು ಉಲ್ಲೇಖಿಸಲಾದಂತ ಐಒಡಿಯು ಇಐ ನೀನೋ ವಿದ್ಯಮಾನಕ್ಕೆ ಹೋಲುತ್ತಿದ್ದು ಇಂಡೋನೇಷಿಯನ್ ಮತ್ತು ಮಲೇಷಿಯನ್ ಕಡಲಂಚಿನುದ್ದಕ್ಕೂ ಮತ್ತು ಸೋಮಾಲಿಯಾದ ಬಳಿ ಆಫ್ರಿಕನ್ ಕಡಲಂಚಿನಲ್ಲಿ ಹಿಂದೂ ಮಹಾಸಾಗರದ ಸಣ್ಣ ಪ್ರದೇಶದಲ್ಲಿ ಸಾಪೇಕ್ಷವಾಗಿ ಸಂಭವಿಸುತ್ತದೆ. ಹೇಳಿಕೆ 2, ಐಒಡಿಯು ಸೋಮಾಲಿಯ ತೀರ ಪ್ರದೇಶದ ಬಳಿ ಹಿಂದೂ ಮಹಾಸಾಗರದ ಪಶ್ಚಿಮ ಭಾಗದಲ್ಲಿ ಋಣಾತ್ಮಕವಾಗಿದ್ದು ಹಿಂದೂ ಮಹಾಸಾಗರದ ಪೂರ್ವ ಭಾಗಕ್ಕಿಂತ ಬಿಸಿಯಾಗಿರುತ್ತದೆ. ಪಶ್ಚಿಮ ಹಿಂದೂ ಮಹಾಸಾಗರವು ತಂಪಾಗಿದ್ದಾಗ ಇದು ಧನಾತ್ಮಕವಾಗಿರುತ್ತದೆ. ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ ಆಗಿರುವಂತದ್ದು. ಇನ್ನು
80ನೇ ಕ್ವಶನ್ ಅನ್ನ ನೋಡೋದಾದ್ರೆ ಹೊಂದಿಸಿ ಬರೆಯಿರಿ ರಾಷ್ಟ್ರೀಯ ಉದ್ಯಾನವನ ಮತ್ತು ರಾಜ್ಯ. ಆಪ್ಷನ್ ಎ ವನ್ಸದ್ ರಾಷ್ಟ್ರೀಯ ಉದ್ಯಾನವನ, ಆಪ್ಷನ್ ಬಿ ವನ್ ಬಿಹಾರ್ ರಾಷ್ಟ್ರೀಯ ಉದ್ಯಾನವನ, ಸಿ ಕಂಜರ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ, ಡಿ ಪಿನ್ ಕಣಿವೆ ರಾಷ್ಟ್ರೀಯ ಉದ್ಯಾನವನ, ಇ ಸುಲ್ತಾನ್ಪುರ ರಾಷ್ಟ್ರೀಯ ಉದ್ಯಾನವನ. ಇನ್ನು ರಾಜ್ಯಗಳ ಪಟ್ಟಿಯಲ್ಲಿ ನೋಡೋದಾದ್ರೆ ಛತ್ತೀಸ್ಗಢ, ಗುಜರಾತ್, ಹರಿಯಾಣ, ಮಧ್ಯಪ್ರದೇಶ್, ಹಿಮಾಚಲ ಪ್ರದೇಶ್. ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ ಆಗಿರುವಂತದ್ದು. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. 81 ಹಿರಣ್ಯಕೇಶಿ ಮತ್ತು ಮಾರ್ಕಂಡೇಯ ನದಿಗಳು ಈ ನದಿಯ ಉಪನದಿಗಳು. ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 2 ಘಟಪ್ರಭಾ. 82ನೇ ಕ್ವಶನ್ ನೋಡೋದಾದ್ರೆ 6 ಮಂದಿ ಕಾರ್ಡ್ ಗೇಮ್ ಆಡುತ್ತಿದ್ದಾರೆ. ಸುಜನ್ ಅಜಯ್ನ ಎಡಕ್ಕೆ ಮತ್ತು ಪ್ರವೀಣ್ನ ಬಲಕ್ಕೆ ಇರುವ ರಾಘವ್ ಕಡೆ ಮುಖ ಮಾಡಿದ್ದರೆ ಅಜಯ್ ಧನುಷ್ ಅವರ ಎಡಭಾಗದಲ್ಲಿದ್ದಾರೆ. ಯೋಗೇಶ್ ಪ್ರವೀಣ್ ಎಡಕ್ಕೆ ಇದ್ದಾರೆ. ಧನುಷ್ ಯೋಗೇಶ್ ಮತ್ತು ಪ್ರವೀಣ್ ರಾಘವ್ ಜೊತೆ ಸೀಟನ್ನ ಬದಲಾಯಿಸಿಕೊಂಡರೆ ಧನುಷ್ ಎಡಭಾಗದಲ್ಲಿ ಕುಳಿತಿರುವವರು ಯಾರು? ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 1 ಸುಜನ್ ಸರಿಯಾದ ಉತ್ತರ ಆಗಿರುವಂತದ್ದು. ಇನ್ನು 83ನೇ ಕ್ವಶನ್ ಅನ್ನು ನೋಡೋದಾದ್ರೆ ಸ್ಕ್ರೀಟಿಂಗ್ ಮಾಡುವಾಗ ಬೇಕಾಗುವ ಶಕ್ತಿಗೆ ಒಂದನ್ನು ಹೊರತುಪಡಿಸಿ ಸಹಜ ಆಯ್ಕೆ. ಆನ್ಸರ್ ಅನ್ನು ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 4 ಅವಾಯುವಿಕೆ ಗ್ಲೈಕಾಲಿಸಿಸ್ ಸರಿಯಾದ ಉತ್ತರ. ಇನ್ನು 84ನೇ ಕ್ವಶನ್ ಅನ್ನು ನೋಡೋದಾದ್ರೆ ಪಟ್ಟಿ 1 ಮತ್ತು ಪಟ್ಟಿ 2ರೊಂದಿಗೆ ಹೊಂದಿಸಿ ಬರೆಯಿರಿ. ಪಟ್ಟಿ 1 ಎ ಬಯೋಮ್, ಬಿ ಹೆಕಿಸ್ಟೋಥರ್ಮ್ಸ್, ಸಿ ಅನಿಮೋಮೀಟರ್, ಡಿ ಸಮುದಾಯ. ಪಟ್ಟಿ 1ರಲ್ಲಿ ಜೀವಿ ವಾಸಸ್ಥಳ, 2 ದೊಡ್ಡ ಗಾತ್ರದ ಪರಿಸರ ವ್ಯವಸ್ಥೆಯಲ್ಲಿ ವಾಸಿಸುವಂತಹ ಜೀವಿ, 3ನೇದು ಗಾಳಿಯ ವೇಗವನ್ನು ಅಳೆಯುವ ಯಂತ್ರ, 4ನೇದು ಸಸ್ಯಗಳು ಕಡಿಮೆ ತಾಪಮಾನದಲ್ಲಿ ಚೆನ್ನಾಗಿ ಬೆಳೆಯುತ್ತವೆ. ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 1 ಸರಿಯಾದ ಉತ್ತರ ಆಗಿರುವಂತದ್ದು. ಇನ್ನು 85ನೇ ಕ್ವಶನ್ ಅನ್ನ ನೋಡೋದಾದ್ರೆ ಭಾರತದಲ್ಲಿ ಕೆಂದರಾಲಿ ನಿತ್ಯ ಹರಿದ್ವರ್ಣ ಸಸ್ಯವರ್ಗ ಎಲ್ಲಿ ಕಂಡು ಬರುತ್ತದೆ? ಆಪ್ಷನ್ ನಂಬರ್ 2 3500 ಮೀಟರ್ಗಿಂತ ಕಡಿಮೆ ಎತ್ತರದಲ್ಲಿ ಇರುವಂತಹ ಪೂರ್ವ ಮತ್ತು ಪಶ್ಚಿಮ ಹಿಮಾಲಯಗಳು ಸರಿಯಾದ ಉತ್ತರ ಆಗಿರುವಂತದ್ದು. 86ನೇ ಕ್ವಶನ್ ಆಕ್ಸಿಲೋಫೈಟ್ಸ್ಗಳು ಬೆಳೆಯುವಂತಹ ಸ್ಥಳ ಯಾವುದು? ಆಪ್ಷನ್ ನಂಬರ್ 4 ಆಮ್ಲೀಯ ಮಣ್ಣು ಸರಿಯಾದ ಉತ್ತರ ಆಗಿರುವಂತದ್ದು. 87 ಪ್ಯಾರಾಚೂಟ್ ಪ್ರಕ್ರಿಯೆಯು ಹಣ್ಣು ಮತ್ತು ಬೀಜ ಪ್ರಸರಣದಲ್ಲಿ ಸಹಾಯ ಮಾಡುತ್ತದೆ. ಇದು ಯಾವ ರಚನೆಯಿಂದ ಉಂಟಾಗುತ್ತದೆ? ಆಪ್ಷನ್ ನಂಬರ್ 1 ಪಪ್ಪಸ್ ಇದು ಸರಿಯಾದ ಉತ್ತರ. 88ನೇ ಕ್ವಶನ್ ಅನ್ನು ನೋಡೋದಾದ್ರೆ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಹೇಳಿಕೆ 1ರಲ್ಲಿ ವಿಮಾನವು ಟೇಕ್ ಆಫ್ ಆಗುವಾಗ ಪೈಲಟ್ನ ನ್ಯೂಟನ್ನ ಮೊದಲ ನಿಯಮವು ಮಾನ್ಯವಾಗುತ್ತದೆ. ಹೇಳಿಕೆ 2 ನ್ಯೂಟನ್ನ ಮೊದಲ ನಿಯಮವು ಸ್ಥಿರ ವೇಗದೊಂದಿಗೆ ಚಲಿಸುವ ರೈಲಿನಲ್ಲಿ ಪ್ರಯಾಣಿಕರಿಗೆ ಮಾನ್ಯವಾಗಿರುತ್ತದೆ. ಆನ್ಸರ್ ಅನ್ನು ನೋಡೋದಾದ್ರೆ ಆಪ್ಷನ್ ನಂಬರ್ 2 ಮಾತ್ರ ಸರಿಯಾದ ಉತ್ತರ ಆಗಿರುವಂತದ್ದು. ಇನ್ನು 89ನೇ ಕ್ವಶನ್ ಅನ್ನು ನೋಡೋದಾದ್ರೆ ವಿದ್ಯುತ್ ಕಾಂತೀಯ ತರಂಗದ ವೇಗವು. ಆನ್ಸರ್ ಅನ್ನು ನೋಡೋದಾದ್ರೆ ಆಪ್ಷನ್ ನಂಬರ್ 1 ನಿರ್ವಾತದಲ್ಲಿ ಗರಿಷ್ಠವಾಗಿರುತ್ತದೆ. ಇದು ಸರಿಯಾದ ಉತ್ತರ ಆಗಿರುವಂತದ್ದು. 90ನೇ ಕ್ವಶನ್ ಬ್ಲಾಟಿಂಗ್ ಕಾಗದದಲ್ಲಿ ಶಾಯಿ ಹೀರಿಕೊಳ್ಳುವೆಯು ಡ್ಯಾಶ್ ಅನ್ನ ಒಳಗೊಂಡಿದೆ. ಆನ್ಸರ್ ಆಪ್ಷನ್ ನಂಬರ್ 2 ಕ್ಯಾಪಿಲರಿ ಕ್ರಿಯೆಯ ವಿದ್ಯಮಾನ. 91ನೇದು ಇಂಪಾಸಿಬಲ್ ಟ್ರಿನಿಟಿ ಎಂಬ ಅಂಶವು ಈ ಕೆಳಕಂಡ ಯಾವುದಕ್ಕೆ ಸಂಭವಿಸಿದೆ? ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ. ಎ, ಬಿ ಮತ್ತು ಡಿ ಇದು ಸರಿಯಾದ ಉತ್ತರ ಆಗಿರುವಂತದ್ದು. ಇನ್ನು 92ನೇ ಕ್ವಶನ್ ಗಿಫೆನ್ ಎಂದು ಪರಿಗಣಿಸಲಾದ ಉತ್ಪನ್ನಕ್ಕೆ. ಆನ್ಸರ್ ಅನ್ನು ನೋಡೋದಾದ್ರೆ ಆಪ್ಷನ್ ನಂಬರ್ 2 ಇದು ಒಂದು ಕೆಳಮಟ್ಟದ ಸರಕಾರದ್ದಾಗಿರುತ್ತದೆ. 93ನೇ ಕ್ವಶನ್ ಅನ್ನ ನೋಡೋದಾದ್ರೆ ಡ್ಯಾಶ್ಗಾಗಿ ದರ ಬದಲಾವಣೆಯ ಆದಾಯ ಪರಿಣಾಮವು ನಕಾರಾತ್ಮಕವಾಗಿದೆ. ಆಪ್ಷನ್ ನಂಬರ್ 2 ಕೆಳ ದರ್ಜೆಯ ಸರಕುಗಳು ಸರಿಯಾದ ಉತ್ತರ. ಇನ್ನು 94ನೇ ಕ್ವಶನ್
ತಡೆರಹಿತ ತಪಾಸಣೆಗಾಗಿ ಸುದ್ದಿಯಲ್ಲಿರುವ ಅಪ್ಲಿಕೇಶನ್ ಮಾಸಿ ಈ ಕ್ರಿಯೆಗೆ ಸಂಬಂಧಿಸಿದೆ? ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 2 ಮಕ್ಕಳ ಆರೈಕೆ ಸಂಸ್ಥೆಗಳ ಮೇಲ್ವಿಚಾರಣೆ. ಇದು ಸರಿಯಾದ ಉತ್ತರ ಆಗಿರುವಂತದ್ದು. 95ನೇ ಕ್ವಶನ್ ಅನ್ನ ನೋಡೋದಾದ್ರೆ ಯಾವ ಯೋಜನೆಯ ಪ್ರಗತಿಯನ್ನ ಮೇಲ್ವಿಚಾರಣೆ ಮಾಡಲು ಗ್ರಾಮ ಪಂಚಾಯತ್ ದರ್ಪಣ ಎಂಬ ನಿಯತಕಾಲಿಕೆಯನ್ನು ಪ್ರಾರಂಭಿಸಲಾಯಿತು? ಆಪ್ಷನ್ ನಂಬರ್ 2 ಸಂಸದ್ ಆದರ್ಶ ಗ್ರಾಮ ಯೋಜನೆ ಸರಿಯಾದ ಉತ್ತರ. ಇನ್ನು 96ನೇ ಕ್ವಶನ್ ಅನ್ನ ನೋಡೋದಾದ್ರೆ ಕೆಳಗಿನ ಯಾವ ಆಯ್ಕೆಗಳನ್ನು ಸುಸ್ಥಿರ ನಿಯತಾಂಕಗಳಿಗೆ ಸಂಯೋಜಿಸಲಾಗಿಲ್ಲ? ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 4 ಮೇಲಿನ ಯಾವುದು ಅಲ್ಲ. ಇದು ಸರಿಯಾದ ಉತ್ತರ ಆಗಿರುವಂತದ್ದು. ಇನ್ನು 97ನೇ ಕ್ವಶನ್ ಕೆಳಗಿನವುಗಳಲ್ಲಿ ಯಾವುದು ಭಾರತದ ಆರ್ಥಿಕತೆಯಲ್ಲಿ ಟ್ರಿಕಲ್ ಡೇ ಪರಿಣಾಮಗಳನ್ನ ತಡೆಯುತ್ತದೆ ಎಂದು ಹೇಳಬಹುದು? ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 3 ಸರಿಯಾದ ಉತ್ತರ ಆಗಿರುವಂತದ್ದು ಎ ಮತ್ತು ಸಿ. ಇನ್ನು ನೆಕ್ಸ್ಟ್ ಕ್ವಶನ್ ಅನ್ನ ನೋಡೋಣ. 98ನೇದು ಈ ಕೆಳಗಿನವುಗಳನ್ನು ಪರಿಗಣಿಸಿ. ಆಪ್ಷನ್ ನಂಬರ್ ಎ ಕೌಶಲ್ಯ ಅಭಿವೃದ್ಧಿ ಮತ್ತು ವಾಣಿಜ್ಯೋದ್ಯಮ ಸಚಿವಾಲಯವು ಇ ಶ್ರಮ್ ಪೋರ್ಟಲ್ ಅನ್ನು ಅಭಿವೃದ್ಧಿಪಡಿಸಿದೆ. ಆಪ್ಷನ್ ನಂಬರ್ ಬಿ ಇ ಶ್ರಮ್ ಪೋರ್ಟಲ್ ಸಂಘಟಿತ ಕಾರ್ಮಿಕರ ರಾಷ್ಟ್ರೀಯ ಡೇಟಾಬೇಸ್ ಅನ್ನು ರಚಿಸುವಂತ ಗುರಿಯನ್ನು ಹೊಂದಿದೆ. ಆಪ್ಷನ್ ನಂಬರ್ ಸಿ ಇ ಶ್ರಮ್ ಪೋರ್ಟಲ್ನ ಡೇಟಾಬೇಸ್ ಹೆಸರು, ಉದ್ಯೋಗ ವಿಳಾಸ, ಶೈಕ್ಷಣಿಕ ಅರ್ಹತೆ ಮತ್ತು ಕೌಶಲ್ಯ ಪ್ರಕಾರಗಳಂತಹ ವಿವರಗಳನ್ನು ಒಳಗೊಂಡಿದೆ. ಆಪ್ಷನ್ ನಂಬರ್ ಡಿ ಸೇವೆಗಳ ತಡೆರಹಿತ ಅನುಕೂಲಕ್ಕಾಗಿ ಪೋರ್ಟಲ್ ಅನ್ನು ಎನ್ಸಿಎಸ್ ಪೋರ್ಟಲ್ ಮತ್ತು ಅಸೀಮ್ ಪೋರ್ಟಲ್ಗೆ ಲಿಂಕ್ ಮಾಡಲಾಗಿದೆ. ಆನ್ಸರ್ ಅನ್ನ ನೋಡ್ತಾ ಹೋಗೋದಾದ್ರೆ ಆಪ್ಷನ್ ನಂಬರ್ 1 ಸಿ ಮತ್ತು ಡಿ ಮಾತ್ರ ಸರಿಯಾಗಿದೆ. ಇನ್ನು 99ನೇ ಕ್ವಶನ್ ಈ ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ. ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 3 ಬಿ, ಸಿ ಮತ್ತು ಡಿ ಮಾತ್ರ ಸರಿಯಾಗಿದೆ. ಇದು ಸರಿಯಾದಂತ ಉತ್ತರ ಆಗಿರುವಂತದ್ದು. ಇನ್ನು 100ನೇ ಕ್ವಶನ್ ಅನ್ನ ನೋಡೋದಾದ್ರೆ ಈ ಕೆಳಗಿನ ರಾಜ್ಯಗಳನ್ನ ಪರಿಗಣಿಸಿ. ಆನ್ಸರ್ ಅನ್ನ ನೋಡೋದಾದ್ರೆ ಆಪ್ಷನ್ ನಂಬರ್ 2 ಸರಿಯಾದ ಉತ್ತರ ಆಗಿರುವಂತದ್ದು ಸಿ, ಎ, ಬಿ, ಡಿ ಇದು ಸರಿಯಾದಂತ ಉತ್ತರ ಆಗಿರುವಂತದ್ದು. ಇವಿಷ್ಟು ಜನವರಿ 19ರಂದು ನಡೆದಂತಹ ಗ್ರೂಪ್ ಬಿ ಪತ್ರಿಕೆ 1 ಸಾಮಾನ್ಯ ಜ್ಞಾನದ ಒಂದು ಸಂಭಾವ್ಯ ಕೀ ಉತ್ತರಗಳು ಆಗಿರುವಂತದ್ದು. ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಬಾಕ್ಸಿನಲ್ಲಿ ಕಮೆಂಟ್ ಮಾಡಿ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.